ಎಲ್ಲರೂ ಸಹ ವಂದನೆಗಳು. Last time we were together, we started in the Gospel of Mark. ಕಳೆದ ಬಾರಿಯಿಂದ ನಾವು ಯೋಹಾನನ ಬರೆದ ಸುವಾರ್ತೆಯ ಕುರಿತಾಗಿ, ಮಾರ್ಕನ ಬರೆದಂತಹ ಸಂಗತಿ ಕುರಿತಾಗಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. And we got a look at the author, John Mark. ಅಲ್ಲಿ ಯೋಹಾನ ನೆನೆಸಿಕೊಳ್ಳುವಂತಹ ಮಾರ್ಕನ ಕುರಿತಾಗಿ ಕಳೆದ ವಾರ ನಾವು ಧ್ಯಾನ ಮಾಡ್ತಾ ಬಂದೆವು. And this time we'll begin to look at the gospel that he wrote. ಅಲ್ಲಿ ಆತನು ಬರೆದಂತಹ ಸುವಾರ್ತೆಯ ಕುರಿತಾಗಿ ಮುಂಜಾನೆ ನಾವು ಧ್ಯಾನ ಮಾಡ್ತಾ ಬರೋಣ. We'll open with verses 1 through 8. ಮೊದಲ 8 ವಚನಗಳನ್ನು ನಾವು ಓದಿಕೊಳ್ಳೋಣ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಈಗ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವೆನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವೆಯಲ್ಲಿ ಕೂಗುವವನ ಶಬ್ದವದೆ ಎಂತಲೂ ಪ್ರವಾದಿಯಾದ ಯೆಶಾಯನ ಈ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದ್ದನು. ಆಗ ಯೂದಾಯದ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಡುತ್ತಿದ್ದರು. ಈ ಯೋಹಾನನು ಒಂಟೆಯ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡು ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡಿದ್ದನು. ಅವನು ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡುತ್ತಿದ್ದನು. ಅವನು, ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ, ಆತನ ಕೆರಗಳ ಬಾಳನ್ನು ಬೊಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು, ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು ಎಂಬುವಂತಹದ್ದೇ. Okay, so this is the beginning of Mark's history of the Lord Jesus Christ. ಇಲ್ಲಿ ಮಾರ್ಕನು ಯೇಸು ಕ್ರಿಸ್ತನ ಕುರಿತಾದಂತಹ ಒಂದು ಚರಿತ್ರೆಯನ್ನು ಆತನು ಈ ರೀತಿಯಾಗಿ ಅಲ್ಲಿ ಪ್ರಾರಂಭಿಸುವುದನ್ನು ನಾವು ಇಲ್ಲಿ ಓದುತ್ತೇವೆ. And as we saw last time, it was drawn from the preaching probably of and spending time with the apostle Peter. ಅಲ್ಲಿ ಅಪೊಸ್ತಲನಾದ ಪೇತ್ರನ ಪಾದಗಳ ಬಳಿಯಲ್ಲಿ ಆತನು ಅಲ್ಲಿ ಬೋಧನೆಯ ಎಲ್ಲ ಸಂಗತಿಗಳಿಂದ ಅಲ್ಲಿ ಬಂದಂತಹ ಒಂದು ಸಂಗತಿಯನ್ನು ಕಳೆದ ವಾರ ನಾವು ಓದುತ್ತಾ ಬಂದೆವು. It's interesting how he opens this gospel. ಆತನ ಸುವಾರ್ತೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಸಂಗತಿ ಸಹ ಬಹಳ ಕುತೂಹಲವಾಗಿದೆ. He opens it, one key word here is gospel. ಅಲ್ಲಿ ಅದು ಸುವಾರ್ತೆ ಎಂಬುದಾಗಿ ಅಲ್ಲಿ ಪ್ರಾರಂಭ ಮಾಡಿದಂತಹ ಒಂದು ಸಂಗತಿಯನ್ನು ನಾವು ಓದುತ್ತೇವೆ. I've been describing this as the gospel this morning, but this is the gospel of Mark. ಇದು ಮಾರ್ಕನು ಬರೆದಂತಹ ಒಂದು ಸುವಾರ್ತೆ ಎಂಬಂತಹ ಒಂದು ಪದ ಪ್ರಯೋಗದಲ್ಲಿ ಅಲ್ಲಿ ಆ ಸುವಾರ್ತೆಯನ್ನು ಪ್ರಾರಂಭ ಮಾಡುವಂತಹ ಸಂಗತಿಯನ್ನು ಓದುತ್ತೇವೆ. But that's not really what it was originally meant, right? The four gospels weren't really called the gospels. They were just the history of Jesus. ಆದ್ರೆ ಮೂಲದ ಪ್ರತಿಗಳಲ್ಲಿ ನೋಡುವಾಗ ಅದನ್ನು ನಿಜವಾಗಿ ನಾವು ಆ ರೀತಿಯಾಗಿ ಕರೆಯಲ್ಪಟ್ಟದಾಗಿ ನಾವು ಕಾಣುವುದಿಲ್ಲ. ಆದ್ರೆ ಮೂಲತಃ ಆ ಎಲ್ಲ 4 ಸುವಾರ್ತೆಗಳನ್ನು ನಾವು ಸುವಾರ್ತೆಗಳನ್ನು ಕರೆಯುವಂತಹ ಆ 4 ಪುಸ್ತಕಗಳು ಸಹ ಯೇಸು ಕ್ರಿಸ್ತನ ಚರಿತ್ರೆ ಎಂಬುದಾಗಿ ನಾವು ಮೂಲದ ಸಂಗತಿಯಲ್ಲಿ ಓದುತ್ತೇವೆ. The word gospel in the Greek can mean several different things. ಆ ಗ್ರೀಕ್ ಮೂಲ ಭಾಷೆಯಲ್ಲಿ ಸುವಾರ್ತೆ ಎಂಬುದಾಗಿ ಹೇಳುವಂತಹ ಒಂದು ಪದ ಪ್ರಯೋಗಕ್ಕೆ ಅನೇಕ ಅರ್ಥಗಳು ಇರುವುದನ್ನು ನಾವು ನೋಡುತ್ತೇವೆ. But the way we're going to use it today is good news. ಆದ್ರೆ ನಾವು ಇಂದು ಉಪಯೋಗಿಸುವಂತಹ ಒಂದು ಗ್ರೀಕ್ ಪದದ ಒಂದು ಅರ್ಥ ಶುಭ ಸಂದೇಶ ಎಂಬುದಾಗಿ. It's evangelion. evangelion ಎಂಬಂತಹ ಒಂದು ಪದ ಪ್ರಯೋಗ. And it's a very familiar word to both Jews and Gentiles. ಅದು ಯಹೂದ್ಯರಿಗೂ ಮತ್ತು ಅನ್ಯ ಜನಾಂಗದವರಿಗೂ ಅತ್ಯಂತ ಪರಿಚಿತವಾದಂತಹ ಒಂದು ಪದ ಪ್ರಯೋಗ ಅದು. So let's first look at the way the Jews would receive this word. ಅದು ಆ ಒಂದು ಪದ ಪ್ರಯೋಗವನ್ನು ಯಹೂದ್ಯರು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದರು ಎಂಬುದಾಗಿ ಗಮನಿಸೋಣ. The beginning of the gospel, the beginning of the good news. ಅದು ಸುವಾರ್ತೆಯ ಒಂದು ಪ್ರಾರಂಭ, ಶುಭ ಸಂದೇಶದ ಒಂದು ಪ್ರಾರಂಭ ಎಂಬುದಾಗಿ ಅವರು ಸ್ವೀಕಾರ ಮಾಡಿದರು. So when a Jew would hear that, it would take him back to the Old Testament. ಯಾವಾಗ ಒಬ್ಬ ಯಹೂದ್ಯನ ಒಂದು ಸಂಗತಿಯನ್ನು ಆತನ ಕಿವಿಗಳಿಗೆ ಬಿದ್ದಾಗ ಅದು ಆತನಿಗೆ ಹಳೆ ಒಡಂಬಡಿಕೆಗೆ ಆತನ ಆಲೋಚನೆ ಅದು ತೆಗೆದುಕೊಂಡು ಹೋಗುತ್ತಾ ಇತ್ತು. Especially Second Temple Jews that came back from Babylon and built the Second Temple. ಅಲ್ಲಿ ಯಹೂದ್ಯರು ಬಾಬಿಲೋನ್ ದೇಶದಿಂದ ಹಿಂತಿರುಗಿ ಬಂದು ಎರಡನೇ ದೇವಾಲಯವನ್ನು ಅವರು ಕಟ್ಟಿದರು. They would be reading and memorizing from the Septuagint, the Greek translation of the Hebrew Old Testament. ಅದು ಹಳೆ ಒಡಂಬಡಿಕೆ ಇಬ್ರಿಯ ಭಾಷಾಂತರವಾದಂತಹ ಸೆಪ್ಟಿಯಜಿಂಟ್ ಎಂಬಂತಹ ಒಂದು ಪುಸ್ತಕವನ್ನು ಅವರು ಬಾಯ್ಪಾಠವನ್ನು ಮಾಡುತ್ತಾ ಇದ್ದರು. And we see this word that in its was it basar in Hebrew, but it's evangelion in the Greek. ಅಲ್ಲಿ ಅದನ್ನು ಬಾಸಾರ್ ಎಂಬಂತ ಹಿಬ್ರು ಭಾಷೆಯಲ್ಲಿ ಇದೆ, evangelion ಎಂಬುದಾಗಿ ಅದನ್ನು ಗ್ರೀಕ್ ಶಬ್ದದಲ್ಲಿ ಯಾವುದು ಭಾಷಾಂತರ ಮಾಡಿದಂತಹ ಸಂಗತಿಯನ್ನು ಅಲ್ಲಿ ಓದುತ್ತೇವೆ. We see it in Isaiah chapter 40. ಅದು ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದಲ್ಲಿ. In fact, here the
prophet is speaking for God, and he's saying that the people are going to come back from Babylon. ಅಲ್ಲಿ ಆತನು ದೇವರ ಮುಖಾಂತರವಾಗಿ ಅಲ್ಲಿ ಪ್ರವಾದಿಯು ಈ ಜನರು ಬ್ಯಾಬಿಲೋನ್ ದೇಶದಿಂದ ಹಿಂತಿರುಗಿ ಅವರು ಬರುವಂತರಾಗಿದ್ದಾರೆ. He said that they went into captivity because of their idolatry. ಅವರು ಮಾಡಿದಂತ ವಿಗ್ರಹಾರಾಧನೆ ದೆಸೆಯಿಂದ ಅವರು ಆ ಬ್ಯಾಬಿಲೋನ್ ದೇಶಕ್ಕೆ ಸರಿಯಾಗಿ ಅವರು ಹೋದರು. And now he's going to bring them back. He's going to establish them again. ಈಗ ಮತ್ತೆ ಅವರನ್ನು ಹಿಂದಕ್ಕೆ ಕರೆಕೊಂಡು ಮತ್ತೆ ಅವರನ್ನು ಆ ಸ್ಥಳದಲ್ಲಿ ಸ್ಥಾಪಿಸುವಂತವನಾಗಿದ್ದಾನೆ. And this is good news. ಇದು ತಾನೇ ಒಂದು ಶುಭ ಸಂದೇಶ ಎಂಬುವಂತದ್ದು ಅವರ ಅರ್ಥವಾಗಿತ್ತು. Chapter 40 of Isaiah, ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ verse 9, God wants to make this announcement. ಈ ಒಂದು ಪ್ರಕಟಣೆ ದೇವರಲ್ಲಿ ಮಾಡುವಂತಹ ಸಂಗತಿಯಲ್ಲಿ ನಾವು ನೋಡ್ತೇವೆ. 9ನೇ ವಚನ. In verse 9, he says, "Go up on a high mountain, O herald of good news." There's the word evangelion. ಅಲ್ಲಿ ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚಿಯೋನೆ ಉನ್ನತ ಪರ್ವತವನ್ನು ಹತ್ತಿಕೊ ಎಂಬಂತಹ ಒಂದು ಗ್ರೀಕಿನ ಪದ ಪ್ರಯೋಗ ಅಲ್ಲಿ ಯುನಾನಿಯ ಮತ ನಾವು ನೋಡಿದಂತಹ ಒಂದು ಪದ ಪ್ರಯೋಗದಲ್ಲಿ ಓದುತ್ತೇವೆ. So when the 70, when the Septuagint, Septuagint means 70. So when the 70 scholars translated the Hebrew into Greek, they translated this word into evangelion, or good news. ಈ ಒಂದು ಪದ ಪ್ರಯೋಗ evangelion ಎಂಬುದಾಗಿ ಸೆಪ್ಟುಯೆಂಟಿನ ಭಾಷಾಂತರ ಮಾಡಿದಂತ 70 ಜನ ಪಂಡಿತರು ಅದನ್ನು ನೇರವಾಗಿ ಈ ಒಂದು ಪದ ಪ್ರಯೋಗವನ್ನು ಅವರು ಈ ರೀತಿಯ ಗ್ರೀಕಿನ ಪದಕ್ಕೆ ಭಾಷಾಂತರ ಮಾಡಿದಾಗ ಓದುತ್ತೇವೆ. So herald good news to Zion, lift up your voice with strength. Herald good news to Jerusalem, lift up, fear not. Say to the cities of Judah, behold your God. ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚಿಯೋನೆ, ಉನ್ನತ ಪರ್ವತವನ್ನು ಹತ್ತಿಕೋ, ಸ್ವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತಿ ಯೆಹೂದದ ಪಟ್ಟಣಗಳಿಗೆ ಇಗೋ ನಿಮ್ಮ ದೇವರು ಎಂಬುದಾಗಿ ಆ ಒಂದು ಸಂಗತಿಯನ್ನು ಓದುತ್ತೇವೆ. Good news is God is coming to his people. ಆ ಶುಭ ಸಂದೇಶ ಎಂಬುದಾಗಿ ಹೇಳಿದ್ರೆ ದೇವರು ತಾನೇ ತನ್ನ ಜನರ ಬಳಿಗೆ ಬರುವಂತವನಾಗಿದ್ದಾನೆ ಎಂಬುದೇ ಆಗಿತ್ತು. Go over a few chapters, Isaiah 52. ಹಾಗೆ 52ನೇ ಅಧ್ಯಾಯ ಯೆಶಾಯನ ಪ್ರವಾದನ ಗ್ರಂಥಕ್ಕೆ ಬಂದ್ರೆ Verse 7. 52ನೇ ಅಧ್ಯಾಯ 7ನೇ ವಚನ. Very familiar verse for you guys. ನಮ್ಮೆಲ್ಲರೂ ಸಹ ಅತ್ಯಂತ ಪರಿಚಿತವಾದಂತ ಒಂದು ಪದ ಪ್ರಯೋಗ. You guys will put me to shame memorizing verses. Isaiah 52:7. How beautiful upon the mountains are the feet of him who brings good news, evangelion, to publish peace, who publishes peace, who brings good news of happiness, who publishes salvation, who says to Zion, your God reigns. ಪರ್ವತಗಳ ಮೇಲೆ ತ್ವರೆ ಮಾಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟು ಅಂದವಾಗಿವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ. So the good news is God has come to his people. ಆ ಶುಭ ಸಂದೇಶ ಏನೆಂಬುದಾಗಿ ಹೇಳಿದ್ರೆ ದೇವರು ತನ್ನ ಜನರ ಬಳಿಗೆ ಆತನು ಬಂದಿದ್ದಾನೆ ಎಂಬುವಂತಹದ್ದೇ. And he's going to provide salvation and blessing and peace. ಅಲ್ಲಿ ರಕ್ಷಣೆಯನ್ನು, ಶಾಂತಿ, ಸಮಾಧಾನವನ್ನು ತರುವುದಕ್ಕೋಸ್ಕರವಾಗಿ ಆತನು ಇಳಿದು ಬಂದಿದ್ದಾನೆ. And Mark introduces him. His name is Jesus. ಇಲ್ಲಿ ಅದು ಮಾರ್ಕನು ಅಲ್ಲಿ ಯೇಸು ಎಂಬ ಒಂದು ಪದ ಪ್ರಯೋಗದ ಮುಖಾಂತರ ಅಲ್ಲಿ ಪ್ರಾರಂಭ ಮಾಡುವಂತಹ ಸಂಗತಿ ನೋಡ್ತೇವೆ. The Romans would have understood evangelion the same way. ಆದರೆ ರೋಮನರು ಸಹ evangelion ಎಂಬ ಒಂದು ಪದ ಪ್ರಯೋಗವನ್ನು ಅದೇ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡಿದ್ದರು. Although they're speaking Latin and this is Greek, they would still understand it. ಅವರು ಲ್ಯಾಟಿನ್ ಭಾಷೆಯನ್ನು ಉಪಯೋಗಿಸ್ತಾ ಇದ್ದಾಗಿ ಸಹ ಗ್ರೀಕಿನ ಒಂದು ಪದ ಪ್ರಯೋಗ evangelion ಎಂಬಂತದ್ದು ಅವರಿಗೆ ಪರಿಚಿತವಾಗಿತ್ತು. Because they described their Caesars the same way. ಯಾಕಂದ್ರೆ ತಮ್ಮ ರಾಜನಾದಂತ ಸೀಸರನನ್ನು ಅದೇ ರೀತಿಯಾಗಿ ಅವರು ಪದ ಪ್ರಯೋಗ ಉಪಯೋಗಿಸ್ತಾ ಇದ್ದರು. Caesar Augustus, the Caesar who was Caesar at the time of Jesus' birth. ಅಲ್ಲಿ ಯೇಸು ಕ್ರಿಸ್ತನ ಇದ್ದಂತ ಸಮಯದಲ್ಲಿ ಕೈಸರನು ಇದ್ದಂತ ಒಂದು ಆತನಿಗೆ ಕೈಸರನ ರಾಜನಾದಂತ ಕೈಸರನಿಗೂ ಅದೇ ರೀತಿಯ ಪದ ಪ್ರಯೋಗಗಳನ್ನು ಅವರು ಉಪಯೋಗಿಸ್ತಾ ಇದ್ದರು. He was described as a benefactor. ಅಲ್ಲಿ ಆತನ ಬೆನಿಫ್ಯಾಕ್ಟರ್ ಎಂಬುದಾಗಿ ಆತನ ಕರೀತಾ ಇದ್ದರು. Somebody who stands behind you, gives you support. ಅಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಬಲಪಡಿಸುವಂತವನು. He was described as a savior. ಅಲ್ಲಿ ಆತನು ರಕ್ಷಿಸುವಂತವನು ಎಂಬುದಾಗಿ ಆತನ ಕರೀತಾ ಇದ್ದರು. One who makes wars cease. ಅಲ್ಲಿ ಯುದ್ಧಗಳು ನಿಲ್ಲುವ ಹಾಗೆ ಮಾಡುವಂತ ಶಕ್ತನು ಎಂಬುದಾಗಿ ಅವರು ಹೇಳ್ತಾ ಇದ್ದರು. And creates order everywhere. ಎಲ್ಲಾ ಕಡೆಗಳಲ್ಲಿ ಆತನು ಒಂದು ರೀತಿಯಲ್ಲಿ ಕ್ರಮವನ್ನು ತರುವಂತಹ ವ್ಯಕ್ತಿ ಎಂಬುದಾಗಿ ಅವರು ಹೇಳ್ತಾ ಇದ್ದರು. He was described as a god. ಅಲ್ಲಿ ಆತನು ದೇವರು ಎಂಬುದಾಗಿ ಅವರನ್ನು ಬಿಂಬಿಸ್ತಾ ಇದ್ದರು. And actually worshipped as a god. ಅಲ್ಲಿ ನಿಜವಾಗಿ ಆತನನ್ನು ದೇವರು ಎಂಬುದಾಗಿ ಅವರು ಆರಾಧಿಸ್ತಾ ಇದ್ದರು ಕೈಸರನನ್ನು. So the Jews and the pagans would understand this word the same way. ಅಲ್ಲಿ ಯಹೂದ್ಯರು ಮತ್ತು ಅನ್ಯ ಜನಾಂಗದವರು ಆ ಒಂದು evangelion ಎಂಬ ಒಂದು ಪದ ಪ್ರಯೋಗವನ್ನು ಅದೇ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡಿದ್ದರು. It was signifying the arrival of a new monarch, a new king. ಒಬ್ಬ ಹೊಸದಾದಂತ ಒಬ್ಬ ಸರ್ವಾಧಿಪತಿಗೆ ಬಂದಿದ್ದಾನೆ, ಈಗ ಅಂಕರಿಸಿದ್ದಾನೆ ಎಂಬುದಾಗಿ ಅವರು ಭಾವಿಸ್ತಾ ಇದ್ದರು. And Mark has now undertaken this effort to write the history of this new king. ಈಗ ಹೊಸದಾದಂತ ಅರಸನನ್ನು ಆತನು ನಮಗೆ ಪರಿಚಯ ಮಾಡಲು ಈಗ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಪ್ರಾರಂಭಿಸಿದ್ದಾನೆ. So he introduces him. He says the beginning of the gospel of Jesus,
ಅಲ್ಲಿ ಯೇಸು ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆಯ ಪ್ರಾರಂಭ ಎಂಬುದಾಗಿ ಆತನು ಪ್ರಾರಂಭಿಸುವುದನ್ನು ಓದುತ್ತೇವೆ. That's his name. It means Yahweh is salvation. ಅಲ್ಲಿ ಯಾವ ಎಂಬ ಒಂದು ಮೂಲ ಪದದಿಂದ ಬಂದತಾಗಿದೆ. ಯಾವ ಎಂಬುದಾಗಿ ಹೇಳಿದ್ರೆ ಅದು ರಕ್ಷಣೆ ಎಂಬುವಂತಹದ್ದು. Christ or Mashiach. ಇದು ಕ್ರಿಸ್ತನು ಇಲ್ಲವೇ ಮೆಸ್ಸಿಯನ್ ಎಂಬಂತಹ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. It means the anointed one, the king. ಇಲ್ಲದೆ ಒಂದೊಂದು ರೀತಿಯಲ್ಲಿ ಅಭಿಷೇಕಿಸಲ್ಪಟ್ಟಂತಹ ಒಂದು ಅರಸನು ಎಂಬಂತಹ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. And the Son of God. ಅಲ್ಲಿ ದೇವ ಕುಮಾರನು ಎಂಬುದಾಗಿ, One in nature with God. ದೇವರ ಪ್ರಕೃತಿಗೆ ಸರಿ ಸಮಾನವಾದಂತಹ ಒಬ್ಬ ವ್ಯಕ್ತಿ, Co-eternal, co-equal with God. ಅಲ್ಲಿ ದೇವರಿಗೆ ಸರಿ ಸಮಾನವಾಗಿ ಆತನ ಜೊತೆಯಲ್ಲಿ ಆತನ ಅಸ್ತಿತ್ವದಲ್ಲಿ ಯಾವಾಗಲೂ ಇರುವಂತಹ ಒಬ್ಬ ವ್ಯಕ್ತಿ. The beginning of the gospel of Jesus Christ, the Son of God. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಒಂದು ಪ್ರಾರಂಭವಾಯಿತು. What an amazing statement that is. ಎಂತ ಒಂದು ಅದ್ಭುತವಾದಂತಹ ಒಂದು ಪೀಠಿಗೆ ಆತನದಾಗಿದೆ. That is a high Christology. ಒಂದು ರೀತಿಯಲ್ಲಿ ಕ್ರೈಸ್ತತ್ವದ ಒಂದು ಶಾಸ್ತ್ರದ ಒಂದು ಅತ್ಯಂತ ಉತ್ತುಂಗತೆಯ ಒಂದು ಪೀಠಿಕೆಯನ್ನು ನಾವು ಇಲ್ಲಿ ಓದುವಂತರಾಗಿದೆ. You go on the internet, YouTube and all that today, and you'll see agnostics and atheists saying that, Mark wasn't really sure of who Jesus was. ಅಲ್ಲಿ ಅನೇಕ ನಾಸ್ತಿಕರು ಅನೇಕರು ಯೂಟ್ಯೂಬ್ ನಲ್ಲಿ ನೋಡುವಾಗ ಅವರು ಮಾರ್ಕ್ ನಿಜವಾಗಿಯೂ ಸಹ ಆತನ ಆ ರೀತಿಯ ಪಂಡಿತನಾಗಿರಲಿಲ್ಲ, ಈ ರೀತಿಯಾದಂತಹ ಅನೇಕ ಸಂಗತಿಗಳನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. In fact, Jesus didn't know who he was. He was confused on the cross. He's like, my God, why have you forsaken? He didn't even know who he was. ಅಲ್ಲಿ ಮಾರ್ಕನಿಗೆ ನಿಜವಾಗಿ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ದೇವರೇ ಎಂಬುದಾಗಿ ಆತ ಯಾಕೆ ಕೈ ಬಿಟ್ಟಿದೆ ಎಂಬುದಾಗಿ ಕೂಗಿದ್ದಾನೆ. ಖಂಡಿತವಾಗಿ ಮಾರ್ಕನಿಗೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಅನೇಕರು ಭಾವಿಸುವಂತರಾಗಿದ್ದಾರೆ. This just flies in the face of all those arguments. ಆದ್ರೆ ಇವತ್ತು ಹೇಳಿದಂತಹ ಈ ಒಂದು ಪದಪ್ರಯೋಗ ಅವರು ಆಡಿದಂತಹ ಎಲ್ಲಾ ಸಂಗತಿಗಳಿಗೆ ಇತಿಶ್ರೀ ಆಡುವಂತಹ ಸಂಗತಿಯನ್ನು ನಾವು ನೋಡುತ್ತೇವೆ. At the very beginning, the very first verse in Mark establishes who Jesus is. ಅಲ್ಲಿ ಮಾರ್ಕನು ತನ್ನ ಮೊದಲನೇ ಒಂದು ವಚನದಲ್ಲಿ ಪ್ರಾರಂಭ ಮಾಡಿದಂತಹ ಮೊದಲನೇ ವಚನದಲ್ಲಿ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಸಿದ್ಧಾಂತಪಡಿಸಿದಂತಹ ಸಂಗತಿಯನ್ನು ಓದುತ್ತೇವೆ. And he says it's just beginning. ಇದು ಪ್ರಾರಂಭ ಅಷ್ಟೇ. Right, the king has come, but he hasn't come to establish his kingdom. He's come to establish salvation, and then he's coming again to establish his kingdom. ಅರಸನ ಒಂದು ಆಗಮನವಾಗಿದೆ. ಈಗ ಆತನ ಅರಸನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಆತನು ಬಂದವನಲ್ಲ, ಆದರೆ ರಕ್ಷಣಾ ಕಾರ್ಯವನ್ನು ಸ್ಥಾಪಿಸುವುದಕ್ಕಾಗಿ ಆತನು ಈಗ ಬಂದಿದ್ದಾನೆ. So this is the beginning of the gospel. It's going to continue on. ಇದು ತಾನೇ ಸುವಾರ್ತೆಯ ಪ್ರಾರಂಭ ಆಗಿದೆ. ಇದು ಮುಂದುವರೆದುಕೊಂಡು ಆ ಒಂದು ಸುವಾರ್ತೆ ಅದು ಹೋಗುವಂತದಾಗಿದೆ. The king is coming to ascend to his throne and rule and reign. ಆತನು ತನ್ನ ಸಿಂಹಾಸನವನ್ನು ಕರೆಸಿ ಆತನು ತನ್ನ ರಾಜ್ಯಭಾರವನ್ನು ಆತನು ಮಾಡುವಂತವನಾಗಿದ್ದಾನೆ. And here he says the beginning, but the beginning starts in the Old Testament. ಇಲ್ಲಿ ಪ್ರಾರಂಭ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆದ್ರೆ ಆತನ ನಿಜವಾದಂತಹ ಒಂದು ಪ್ರಾರಂಭ ಹಳೆಯ ಒಡಂಬಡಿಕೆಯಲ್ಲಿ ಆಯಿತು ಎಂಬುದಾಗಿ ನೋಡ್ತೇವೆ. I love how he just immediately launches right into the Old Testament. Of course, that's all they had. ಆದ್ರೆ ತಕ್ಷಣವೇ ಆತನ ಹಳೆಯ ಒಡಂಬಡಿಕೆಗೆ ಹೋಗಿ ಅಲ್ಲಿ ಎಲ್ಲಿ ಪ್ರಾರಂಭ ಆಯಿತು ಎಂಬಂತಹ ಸಂಗತಿಯನ್ನು ಚಿತ್ರೀಕರಿಸುವುದನ್ನು ನಾವು ನೋಡ್ತೇವೆ. Right, verse 2, it is written in Isaiah the prophet. ಇಲ್ಲಿ ಯೆಶಾಯನು ಈ ರೀತಿಯಾಗಿ ಸಂಗತಿಯನ್ನು ಬರೆದನು ಎಂಬುದಾಗಿ ಎರಡನೇ ವಚನದಲ್ಲಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. And then he begins to describe, he begins to quote two different prophets, Malachi in verse 2, and then Isaiah in verse 3. ಎರಡನೇ ಒಂದು ವಚನದಲ್ಲಿ ಮಲಾಕಿಯನನ್ನು ಮತ್ತು ಹಾಗೆ ಮುಂದೆ ನಾಲ್ಕು ವರ್ಷದಲ್ಲಿ ಯೆಶಾಯನ ಪ್ರವಾದಿಯನ್ನು ಇಬ್ಬರು ಪ್ರವಾದಿಗಳಲ್ಲಿ ಆತನಲ್ಲಿ ತಂದು ಚಿತ್ರೀಕರಿಸುವಂತಹ ಸಂಗತಿಯನ್ನು ನೋಡ್ತೇವೆ. This is the beginning of the gospel of the king coming and ascending to his throne, and guess what? I'm going to start back in the Old Testament where it all began. ಇದು ತಾನೇ ಸುವಾರ್ತೆಯ ಪ್ರಾರಂಭ. ಒಬ್ಬ ಅರಸನು ಆಗಮಿಸಿದ್ದಾನೆ, ತನ್ನ ಸಿಂಹಾಸನವನ್ನು ಅಲಂಕರಿಸುವಂತನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಆತನು ಹಳೆಯ ಒಡಂಬಡಿಕೆಗೆ ತನ್ನ ಚಿತ್ರಣವನ್ನು ತೆಗೆದುಕೊಂಡು ಹೋಗುವುದನ್ನು ಅಲ್ಲಿ ಓದುತ್ತೇವೆ. Verse 2, as it is written in Isaiah the prophet, behold, I send my messenger before your face, and who will prepare your way. ಈಗ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ. It's interesting the way this is written, because when you read Malachi, that's not exactly a direct quote. ಮಲಾಕಿನ ಪುಸ್ತಕ ನೋಡುವಾಗ ನೇರವಾಗಿ ಆ ರೀತಿಯಾಗಿ ಪದಪ್ರಯೋಗ ಉಪಯೋಗಿಸಲ್ಪಡದೆ ಇದ್ದಾಗ್ಯೂ ಸಹ He says, behold, I send my messenger, and he will prepare the way before me. ಅಲ್ಲಿ ಆತನು ನನ್ನ ದಾರಿಯನ್ನು ನನ್ನ ಮುಂದಾಗಿ ಹೋಗಿ ಸಿದ್ಧ ಮಾಡುತ್ತಾನೆ ಎಂಬುದಾಗಿ ಮಲಾಕಿಯ ಪುಸ್ತಕದಲ್ಲಿ ಅಲ್ಲಿ ಓದುತ್ತೇವೆ. Malachi says God is speaking and God is coming, and the messenger is going to prepare the way before me when I come. ಇಲ್ಲಿ ಮಲಾಕಿನ ಹೇಳುವಂತಹ ಮಾತು ದೇವರು ಬರುವಂತನಾಗಿದ್ದಾನೆ. ದೇವರು ಆತನು ತನ್ನ ಮಾರ್ಗವನ್ನು ಸಿದ್ಧ ಮಾಡಿ ಮುಂದಾಗಿ ಆತನು ನನಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ಎಂಬುದಾಗಿ ಆತನು ಚಿತ್ರೀಕರಿಸುತ್ತಾನೆ. And in Mark, it's like God is sending a messenger for his son to come. But I'm going to prepare the way before you. ಅಲ್ಲಿ ಮುಂದಾಗಿ ನನಗಿಂತಲೂ ಮುಂದಾಗಿ ಒಬ್ಬ ದೂತನನ್ನು ಆತನು ಕಳಿಸಿ ನನ್ನ ಮಾರ್ಗವನ್ನು ಸಿದ್ಧಪಡಿಸ್ತಾನೆ ಎಂಬುದಾಗಿ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಆತನು ಚಿತ್ರೀಕರಿಸುತ್ತಿದ್ದಾನೆ. But either way, it's God coming to his people. ಅಲ್ಲಿ ದೇವರು ತಾನೇ ತನ್ನ ಜನರಿಗೆ ಬರುವಂತಹ ಒಂದು ಸಂಗತಿ.
Because Malachi continues in Malachi 3:1, it says, you'll prepare, the messenger will be preparing the way before me, and the Lord whom you seek will suddenly come to his temple. ಅಲ್ಲಿ ಅಲ್ಲಿ ನನಗೋಸ್ಕರವಾಗಿ ಮುಂದಾಗಿ ಆತನ ನಾವು ದೂತನ ಆತನ ಸಿದ್ಧ ಮಾಡುವಂತನಾಗಿದ್ದಾನೆ. ಕರ್ತನ ದಾರಿ ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಕೂಗುವ ಶಬ್ದವಾದ ಎಂಬುದಾಗಿ ಅಲ್ಲಿ ಓದ್ತೇವೆ. Remember the wedding, John chapter 2, the wedding at Cana? ಅದು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಕಾನಾ ಊರಿನ ಒಂದು ಮದುವೆ ಜ್ಞಾಪಕ ಮಾಡಿಕೊಳ್ಳ್ರಿ. And Mary comes to Jesus and says, look, ran out of wine. ಮರಿಯಳು ಆ ಯೇಸು ಕ್ರಿಸ್ತನ ಬಳಿಗೆ ಬಂದು ದ್ರಾಕ್ಷಾರಸು ಖಾಲಿ ಆಗಿ ಹೋಗಿದೆ ಎಂಬುದಾಗಿ ಹೇಳುವಂತದ್ದು. And Jesus says, oh, what does that have to do with me? ಅಲ್ಲಿ ಅದರ ಕುರಿತಾಗಿ ನನಗೇನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂತ ಮಾತು. Not my problem. ಅದು ನನ್ನ ಸಮಸ್ಯೆ ಅಲ್ಲ. Right? And he says, my time hasn't come. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನನ್ನ ಸಮಯ ಇನ್ನೂ ಬಂದಿಲ್ಲ. What happens right after that? ಅದಾದ ನಂತರ ನಡೆದಂತ ಒಂದು ಘಟನೆ ಏನು? Just within weeks of that, he goes to Jerusalem for the Passover. ಕೆಲವು ವಾರಗಳ ನಂತರ ಆತನು ಯೆರೂಸಲೇಮಿಗೆ ಆತನ ಪಸ್ಕ ಹಬ್ಬಕ್ಕಾಗಿ ಅಲ್ಲಿಗೆ ಆತನು ಹೋದನು. And in John chapter 2, it says he goes into the temple. He comes suddenly to the temple and he cleanses the temple. ಆತನು ಯೋಹಾನ ಬರೆದ ಸುವಾರ್ತೆ ಮುಂದೆ ಅದನ್ನು ಓದುವಂತರಾಗಿದ್ದು ಆತನ ದೇವಾಲಯಕ್ಕೆ ಬಂದು ಆಕೆ ದೇವಾಲಯವನ್ನು ಶುದ್ಧೀಕರಿಸಿದಂತಹ ಸಂಗತಿಯನ್ನು ಅಲ್ಲಿ ಓದುತ್ತೇವೆ. See, that's the time he was going to be revealed. ಆ ಒಂದು ಸಮಯದಲ್ಲಿ ಆತನು ತನ್ನ ಪ್ರಕಟ ಮಾಡುವಂತಹ ಸಂಗತಿಯನ್ನು ಅಲ್ಲಿ ನಾವು ಓದುತ್ತೇವೆ. And his time hadn't come yet. His time to be revealed hadn't come yet. But a few weeks earlier, he makes wine at the wedding of Cana. ಆದ್ರೆ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳುವಂತ ಒಂದು ಸಮಯ ಇನ್ನೂ ಬಂದಿರಲಿಲ್ಲ. ಆದ್ರೆ ಅಲ್ಲಿ ಕಾನಾ ಊರಿನಲ್ಲಿ ಅಲ್ಲಿ ಆತನು ನೀರನ್ನು ದ್ರಾಕ್ಷಾರಸ ಮಾಡಿದಂತಹ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. And it says his disciples believed in him. ಅಲ್ಲಿ ಆತನ ಶಿಷ್ಯರು ಆತನ ಮೇಲೆ ನಂಬಿಕೆಯನ್ನು ಅವರು ಇಟ್ಟರು. It's the Lord who's coming to his temple. ಅಲ್ಲಿ ದೇವರು ತಾನೇ ತನ್ನ ಆಲಯಕ್ಕೆ ಆತನು ಬರುತ್ತಿದ್ದಾನೆ. Verse 3. 3ನೇ ವಚನ. Mark 1:3, the voice of one crying in the wilderness, prepare the way of the Lord, make his path straight. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಿಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ. Oh, that's Isaiah 40 verse 3. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 3ನೇ ವಚನ. A voice cries, in the wilderness prepare a way for the Lord, and make straight in the desert a highway for our God. ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಓದ್ತೇವೆ. You see what Mark's doing here? ಇಲ್ಲಿ ಮಾರ್ಕನು ಚಿತ್ರೀಕರಿಸುವ ಸಂಗತಿಯನ್ನು ಗಮನಿಸಿರಿ. When he's saying this, automatically he's making the Jewish mind key on it's the Lord, it's God. ಇಲ್ಲಿ ಆತನು ಈ ಪದಪ್ರಯೋಗಗಳನ್ನು ಉಪಯೋಗಿಸುತ್ತಿರುವಾಗ ಅಲ್ಲಿದ್ದಂತ ಯೆಹೂದ್ಯರ ಆ ಒಂದು ಜನಸಮೂಹ ಇಲ್ಲಿ ಖಂಡಿತವಾಗಿ ಈ ಹೊತ್ತನ್ನು ದೇವರು ಎಂಬಂತಹ ಒಂದು ಸಂಗತಿಯನ್ನು ಅವರಿಗೆ ಚಿತ್ರೀಕರಿಸುತ್ತಿದ್ದಾನೆ. See, it's God whom the messenger is preparing the way for. ಇಲ್ಲಿ ದೇವರಿಗೋಸ್ಕರವಾಗಿ ಒಬ್ಬ ದೂತನಲ್ಲಿ ದಾರಿಯನ್ನು ಆತನು ಸಿದ್ಧಪಡಿಸುತ್ತಿದ್ದಾನೆ. You know, I live near the airport out in JP Nagar. ಅಲ್ಲಿ ಪ್ರಿಯ ಸಹೋದರರು ಅಲ್ಲಿ ಏರ್ಪೋರ್ಟಿನ ಸಮೀಪದಲ್ಲಿ ಅವರು JP ನಗರದಲ್ಲಿ ಅವರು ಇದ್ದಾರೆ. And for me, the quickest way to get anywhere is just take the ring road. ಅಲ್ಲಿ ಬಹಳ ಸುಲಭವಾಗಿ ಎಂಬುದಾಗಿ ಅಲ್ಲಿ ತಲುಪುವುದಕ್ಕೆ ರಿಂಗ್ ರೋಡ್ ಮುಖಾಂತರ ಹೋಗುವಂತದ್ದು. But they have all these barriers, right? When you come up to an intersection and cars are crossing, scooters are crossing, they put up these steel barriers and you have to go in and swerve around them. ಆದ್ರೆ ಆ ರಿಂಗ್ ರೋಡ್ ನಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳು ಇರುವಂತದ್ದಾಗಿದೆ. ಆ ಬ್ಯಾರಿಕೇಡ್ಗಳನ್ನು ನುಗ್ಗಿ ನಾವು ಮತ್ತೆ ನಮ್ಮ ಹಾದಿಯಲ್ಲಿ ನಾವು ಹೋಗಬೇಕು. But you know what? I know when the chief minister is coming to town, coming to the airport. ಅದು ಪ್ರಿಯ ಸಹೋದರಿಗೆ ಗೊತ್ತಾಗ್ತದೆ ಯಾವ ಚೀಫ್ ಮಿನಿಸ್ಟರ್ ಅವರು ಆ ಒಂದು ಏರ್ಪೋರ್ಟ್ಗೆ ಯಾವಾಗ ಬರ್ತಾರೆ, ಬಂದಂತ ಸಮಯದಲ್ಲಿ ಯಾವ ರೀತಿಯಲ್ಲಿ ಅದು ಇರ್ತದೆ ಎಂಬುದಾಗಿ. Because all the barriers have moved back. ಅವರು ಬರುವಂತ ಸಮಯದಲ್ಲಿ ಅದು ಯಾವ ಬ್ಯಾರಿಕೇಡ್ಗಳು ಇರುವುದು ಎಲ್ಲವೂ ಸಹ ತೆಗೆದುಪಡಿರ್ತದೆ. In every place there was a barrier. There's a police officer, 2, 3 police officers. ಅಲ್ಲಿ ಎಲ್ಲೆಲ್ಲಿ ಬ್ಯಾರಿಕೇಡ್ ಇತ್ತು ಅಲ್ಲೆಲ್ಲಿ ಆ ಪೊಲೀಸ್ ಆಫೀಸರ್ಗಳಲ್ಲಿ ನಿಯೋಜಿಸುವುದನ್ನು ಸಹ ನೋಡಬಹುದು. See, the chief minister is coming and his motorcade, his entourage is coming with him and they're going to prepare the way before him and move back all the barriers so he can come. ಬರುವಂತ ಸಮಯದಲ್ಲಿ ಅಲ್ಲಿ ದಾರಿಯನ್ನು ಸಂಪೂರ್ಣವಾಗಿ ಅವರು ಆತನಿಗೋಸ್ಕರವಾಗಿ ಆತನ ಮೋಟಾರ್ ಕೇಡ್ ಬರುವುದಕ್ಕೋಸ್ಕರವಾಗಿ ಎಲ್ಲಾ ಒಂದು ಬ್ಯಾರಿಕೇಡ್ ಗಳನ್ನು ತೆಗೆದು ಸಂಪೂರ್ಣವಾದಂತಹ ಹಾದಿಯನ್ನು ಆತನಿಗೋಸ್ಕರವಾಗಿ ಅದು ಸಿದ್ಧವಾಗಿರುತ್ತದೆ. And that's what John the Baptist is doing. ಇಲ್ಲಿ ಯೋಹಾನನು ಅದೇ ರೀತಿಯ ಒಂದು ಚಿತ್ರಣವನ್ನು ಇಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. He's the herald of the new king. ಅಲ್ಲಿ ಮುಂದೆ ಬರುವಂತ ಅರಸನಿಗೆ ಒಬ್ಬ ಪ್ರಕಟಣೆ ಒಪ್ಪಾದಲ್ಲಿ ಅಲ್ಲಿ ಸ್ಥಾನಿಕನ ಯೋಹಾನ ಆತನು ಬಂದನು. And the new king is God. ಈಗ ಆ ಒಬ್ಬ ಹೊಸ ಅರಸನ ಯಾರು ಎಂಬುದಾಗಿ ದೇವರು ತಾನೇ ಆತನಾಗಿದ್ದಾನೆ. He's coming to his people and he's saying, prepare the way for your new king. ಇಲ್ಲಿ ಹೊಸ ಅರಸನು ಬರುತ್ತಿದ್ದಾನೆ, ಹೊಸ ಅರಸನಿಗೆ ಆ ಹಾದಿಯನ್ನು ಸಿದ್ಧ ಮಾಡಿರಿ. And this is how he prepares the way. Look at verse 4. 4ನೇ ವಚನ. John appeared, this is John the baptizer. John appeared baptizing in the wilderness and proclaiming a baptism of repentance for the forgiveness of sin. ಪ್ರಕಾರ ಯೋಹಾನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದ್ದನು. See, how do you make way for the new king to come? ಹೊಸದಾದಂತಹ ಬಂದಂತ ಅರಸನಿಗೆ ಯಾವ ರೀತಿ ನಮ್ಮ ಹಾದಿಯನ್ನು ನಾವು ಮಾಡಿಕೊಡ್ತೇವೆ? You preach repentance. ಇಲ್ಲಿ ಪಶ್ಚಾತ್ತಾಪವನ್ನು ನೀವು ಪ್ರಕಟ ಮಾಡ್ತೀರಿ.
for the cleansing of sin. ಅದು ಪಾಪ ಪರಿಹಾರಕ್ಕಾಗಿ ಪಶ್ಚಾತ್ತಾಪವನ್ನು ನೀವು ಪ್ರಕಟ ಮಾಡುತ್ತೀರಿ. The obstacle is sin. ಅಲ್ಲಿಂದ ಆ ಒಂದು ಪಾಪದ ಸಂಗತಿ ಘೋರತನವಾದದ್ದಾಗಿದೆ. And the obstacles have to be removed. There needs to be repentance. There needs to be cleansing. ಅದಕ್ಕೆ ಅಡ್ಡಿಯಾದಂತಹ ಎಲ್ಲ ಸಂಗತಿಗಳನ್ನು ಆ ಒಂದು ಶುದ್ಧೀಕರಣ ಕಾರ್ಯಕ್ಕಾಗಿ ಯಾವ ಸಂಗತಿಗಳು ಅಡ್ಡಿಯಾಗಿದೆ ಎಲ್ಲಾ ಸಂಗತಿಗಳನ್ನು ತೆಗೆದು ಹಾಕಬೇಕಾಗಿದೆ. Look at Isaiah 59. ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Isaiah 59 verse 2, God speaking again. ಮತ್ತೆ ದೇವರು ಮಾತನಾಡುವಂತಹ ಸಂಗತಿಯನ್ನು ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯದಲ್ಲಿ ಓದ್ತೇವೆ. Verse 2, but your iniquities, your sin, have made a barrier between you and your God, and your sins have hidden his face from you so that he does not hear. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. See, if you don't acknowledge you have sin, there's really no need for repentance, right? ನಾನು ನಿಜವಾಗಿ ಪಾಪಿ ಎಂಬಂತಹ ಒಂದು ಮನವರಿಕೆ ನಮಗೆ ಆಗದೇ ಇದ್ರೆ ಖಂಡಿತವಾಗಿ ಅಲ್ಲಿ ಪಶ್ಚಾತ್ತಾಪ ಪಡುವಂತಹ ಒಂದು ಪ್ರಮೇಯ ಅಲ್ಲಿ ಉದ್ಭವಿಸುವುದಿಲ್ಲ. If there's no realization that you're drowning, there's no need for the lifeguard to jump in the water and come save you. ನೀನು ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ ಎಂಬ ಮನವರಿಕೆ ನೀನು ಆಗದೇ ಇದ್ರೆ ಅಲ್ಲಿ ಲೈಫ್ ಸೇವ್ ಮಾಡುವಂತವ್ರು ಅಲ್ಲಿ ಹಾರಿ ನಿನ್ನ ರಕ್ಷಿಸುವಂತ ಒಂದು ಅರಿವು ಅಲ್ಲಿ ಬರುವುದಿಲ್ಲ. One preacher once said, sometimes you have to get people lost before you can get them saved. ಅಲ್ಲಿ ಕೆಲವು ಸಾರಿ ಪ್ರೀಚರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಕೆಲವು ಸಾರಿ ಅವ್ರ ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಕೆಲವು ಸಾರಿ ಕೆಲವು ಜನರನ್ನು ಅವರನ್ನು ನಾವು ತೊಳೆಯಬೇಕಾಗ್ತದೆ ಎಂಬುದಾಗಿ. And that's what John is doing here. It's almost like he's taking them back to the wilderness. He's calling them out of the city and drawing them back to the wilderness. ಇಲ್ಲಿ ಆತನು ಇದೇ ಒಂದು ಕಾರ್ಯವನ್ನು ಸ್ಥಾನಿಕನೊಂದು ಯೋಹಾನನು ಆತನು ಮಾಡ್ತಾ ಇದ್ದಾನೆ. ಅವರು ವಾಸ್ತಾ ಇದ್ದಂತಹ ಒಂದು ಸ್ಥಳದಿಂದ ದೂರವಾದಂತಹ ಅರಣ್ಯ ಪ್ರದೇಶಕ್ಕೆ ಆತನು ಕರೆಕೊಂಡು ಆ ಸಂಗತಿಗಳನ್ನು ಪ್ರಕಟ ಮಾಡುವುದನ್ನು ಇಲ್ಲಿ ಓದುತ್ತೇವೆ. The wilderness where they had wandered for 40 years. ಯಾವುದು ಅರಣ್ಯ ಪ್ರದೇಶ ಎಂಬುದಾಗಿ ಹೇಳುವಾಗ ಯಾವ ಪ್ರದೇಶದಲ್ಲಿ 40 ವರ್ಷಗಳು ಅಲೆದಾಡಿದರು ಅವರ ಪಿತೃಗಳು, ಆ ಒಂದು ಸ್ಥಳವನ್ನು ಕರೆದು ಅವರನ್ನು ನೆನಪಿಸುವಂತಹ ಒಂದು ಸಂಗತಿ ಅದಾಗಿತ್ತು. And they had wandered for 40 years because they were lawbreakers, they were covenant breakers. ಯಾಕಂದ್ರೆ ಅವರು ಧರ್ಮಶಾಸ್ತ್ರವನ್ನು ಮೀರಿದಂತವರು, ದೇವರ ವಾಗ್ದಾನವನ್ನು ಮೀರಿದಂತ ಜನರು ಆಗಿದ್ದರು. ಆದ್ರಿಂದ ಅಲ್ಲಿ 40 ವರ್ಷಗಳು ಅರಣ್ಯದಲ್ಲಿ ಅವರು ಅಲೆದಾಡಿದರು. And when Joshua takes them into the promised land, there was a barrier between them and the promised land. It was the Jordan River that was at flood stage. ಅಲ್ಲಿ ಯೆಹೋಶುವನು ಅವರನ್ನು ವಾಗ್ದಾತ ದೇಶ ಕಾನಾನ್ ದೇಶಕ್ಕೆ ಕರೆಕೊಂಡು ಹೋದಂತಹ ಒಂದು ಸಮಯದಲ್ಲಿ ಅವರಿಗೆ ಅಡ್ಡಿಯಾದಂತಹ ಒಂದು ಸಂಗತಿ ಅದು ಅಡ್ಡಿಯಾಗಿತ್ತು. ಏನೆಂಬುದಾಗಿ ಹೇಳಿ ಜೋರ್ದನ್ ನದಿ ಅವರಿಗೆ ಅಡ್ಡಲಾಗಿ ಅದು ದಡ ಮೀರಿ ಅದು ಹರಿಯುತ್ತಾ ಇತ್ತು. And the priest carrying the Ark of the Covenant, which was representing Jesus Christ, it was wood to represent his humanity, covered with gold to represent his deity. ಅಲ್ಲಿ ಅವರು ಯಾಜಕರು ಅಲ್ಲಿ ಮಂಜೂಷವನ್ನು ಅವರು ಹೊತ್ತುಕೊಂಡು ಅವರಾಗಿ ಅಲ್ಲಿ ಹೋಗ್ತಾ ಇದ್ರು. ಒಂದು ಮಂಜೂಷವು ಅದು ಜಾಲಿ ಮರದಿಂದ ಮಾಡೋದಾಗಿತ್ತು, ಚಿನ್ನದಿಂದ ಲೇಪನ ಮಾಡಿತ್ತು. ಅದು ನಮ್ಮ ಕರ್ತಾಂತ ಯೇಸು ಕ್ರಿಸ್ತನನ್ನು ಸೂಚಿಸುವಂತಹದ್ದು. ಆತನು ದೇವಾದಿ ದೇವನ ಒಂದು ಕಡೆಯಲ್ಲಿ ಅದೇ ಸಮಯದಲ್ಲಿ ಮನುಷ್ಯನಾಗಿದ್ದಾನೆ ಎಂಬ ಸಂಗತಿಯನ್ನು ಆ ಮಂಜೂಷವಾದ ಹೇಳುತ್ತಾ ಇತ್ತು. And when that ark was taken down into the Jordan River at flood stage, the river was rolled back all the way to what? The city of Adam. ಯಾಜಕರು ದಡ ಮೀರಿ ಹರಿತಿದ್ದಂತ ಯೋರ್ದನ್ನಲ್ಲಿ ಆ ಒಂದು ಮಂಜೂಷವನ್ನು ಹೊತ್ತುಕೊಂಡು ಅವರು ಕಾಲನ್ನು ಇಡುತ್ತಿದ್ದ ಹಾಗೆ ದಡ ಮೀರಿ ಹರಿತಿದ್ದಂತ ಯೋರ್ದನ್ ಅದು ದೂರದಲ್ಲಿ ಅದು ನಿಂತು ಹೋಯಿತು. The barrier that was preventing them from going into God's covenant promise was rolled away all the way to Adam. ಅದು ಯಾವ ಒಂದು ದಡ ಮೀರಿ ಹರಿತಿದ್ದಂತ ಯೋರ್ದನ್ ಅಡ್ಡಿಯಾಗಿತ್ತು ಕಾನಾನ್ ದೇಶಕ್ಕೆ, ವಾಗ್ದಾತ ದೇಶಕ್ಕೆ ಹೋಗೋದಕ್ಕೆ. ಆಗ ಆ ಒಂದು ಸಮಯದಲ್ಲಿ ಅವರ ಕಾಲುಗಳು ಇಡುತ್ತಿದ್ದ ಹಾಗೆ ಅದು ದೂರದ ಒಂದು ಅಕಾಬ ಎಂಬ ಒಂದು ಸ್ಥಳದಲ್ಲಿ ಅದು ದಡವೇ ಅದು ನೀರು ಗೋಡೆಯಾಗಿ ಅದು ನಿಂತಿತ್ತು. That just isn't, some circumstance. The city was called Adam. It's just amazing how God did that. ಅದು ನಿಜವಾಗಿ ಸಹ ಆ ಒಂದು ಪಟ್ಟಣಕ್ಕೆ ಆದಾಮ್ ಎಂಬುದು ಕರೆಯುವಂತಹ ಪದಪ್ರಯೋಗ ನೋಡುವಂತರಾಗಿದ್ದೇವೆ. ಅದು ಅದ್ಭುತವಾದ ಒಂದು ಸಂಗತಿಯೇ. Look at Joshua chapter 4. ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. And then when they get across the river, they now God says, take flint knives and circumcise yourself. ಮತ್ತು ಯೋರ್ದನ್ ನದಿಯನ್ನು ದಾಟಿದ ಮೇಲೆ ನಿಮ್ಮ ಕತ್ತಿಯನ್ನು ತೆಗೆದುಕೊಂಡು ಅಲ್ಲಿ ಸುನ್ನತಿಯ ಕಾರ್ಯಕ್ಕೆ ಒಳಗಾಗಿರಿ ಎಂಬುದಾಗಿ ಆತನು ಹೇಳಿದ್ದನ್ನು ನೋಡುವಂತರಾಗಿದ್ದೇವೆ. So there had to be a cutting away of the flesh. ಯಾಕಂದ್ರೆ ಅಲ್ಲಿ ಕತ್ತರಿಸಿ ಹಾಕುವಂತಹ ಒಂದು ಮಾಂಸದಿಂದ ಸಂಗತಿಯನ್ನು ಕತ್ತರಿಸಿ ಹಾಕುವಂತ ಸಂಗತಿಯನ್ನು There had to be a cleansing. ಅಲ್ಲಿ ಶುದ್ಧೀಕರಣದ ಕಾರ್ಯಕ್ಕೆ ಒಳಗಾಗಬೇಕೆಂಬುದನ್ನು ತೋರಿಸ್ತಾ ಇತ್ತು. And spiritually speaking, when John is doing this, it's a circumcision of the heart. They're taking away the flesh of the heart. ಅದರಿಂದ ಆತ್ಮಿಕವಾಗಿ ನಾವು ಇದನ್ನು ಅವಲೋಕನ ಮಾಡುವಾಗ ಅಲ್ಲಿ ಯೋಹಾನನು ಹೇಳುವಂತಹ ಒಂದು ಮಾತುಗಳು ನಮ್ಮ ಹೃದಯದಲ್ಲಿ ಆಗುವಂತಹ ಒಂದು ಶೂನ್ಯತೆ ಕುರಿತಾಗಿ ಆತನು ನಮಗೆ ತಿಳಿಸುತ್ತಿದ್ದಾನೆ. Bring them to repentance. ಅಲ್ಲಿ ಪಶ್ಚಾತ್ತಾಪಕ್ಕೆ ನೀವು ನಡೆಸಿ ಬನ್ನಿರಿ. Bring them for God's cleansing. ದೇವರ ಒಂದು ಶುದ್ಧೀಕರಣದ ಕಾರ್ಯಕ್ಕೆ ನೀವು ಒಳಪಡಿಸಿಕೊಳ್ಳ್ರಿ. But just look at Hosea 2 before I go on. But Hosea chapter 2 verse 14, God is speaking and saying, you're idolatrous. You're an idolatrous generation. Hosea chapter 2. Hosea chapter 2. Verse 1. Oh, I'm just setting it up. But God is saying you're idolatrous. It's your idolatry that has cut you off from me. It's been a barrier to me. ನೀವು ವಿಗ್ರಹಾರಾಧಕರಾಗಿದ್ರಿ. ವಿಗ್ರಹಾರಾಧನೆ ನನ್ನಿಂದ ನಿಮ್ಮನ್ನು ದೂರ ಮಾಡಿದೆ ಎಂಬುದಾಗಿ ಅಲ್ಲಿ ಹೊಸೆಯನ್ನು ಸಹ ತನ್ನ ಪ್ರವಾದನೆ ಬರುವಂತನಾಗಿದ್ದಾನೆ. You say your God's provided your food for you? Okay. ಆ ದೇವರು ನಿಮಗೆ ಆಹಾರ ಒದಗಿಸುತ್ತಾನೆ ಎಂಬುದಾಗಿ ನೀವು ಹೇಳ್ತೀರಾ. ಖಂಡಿತವಾಗಿಯೂ
then I'm going to cut your food off. ಆದ್ರೆ ನಾನು ನಿಮ್ಮ ಆಹಾರವನ್ನು ಕಿತ್ತುಕೊಳ್ತೇನೆ. You say your gods provide all your joy and happiness and all your feast days. I'm going to cut off your feast days. ದೇವರೇ ಎಲ್ಲ ಆನಂದವಾದಂತ ನಿಮ್ಮ ಹಬ್ಬ ಸಂವತ್ಸರಗಳ ಆ ಒಂದು ಆನಂದದ ಸಂಗತಿಗಳನ್ನು ನಾನು ಸಹ ನಿಮ್ಮಿಂದ ಕಿತ್ತುಕೊಳ್ಳುವಂತನಾಗಿದ್ದೇನೆ. And he goes all the way down through chapter 2 to verse 14. And he says, therefore, behold, I will allure her, this adulterous woman, Israel. I will allure her and bring her into the wilderness and speak tenderly to her. ಅಲ್ಲಿ 14ನೇ ವಚನದಲ್ಲಿ ನಾನು ಅವಳನ್ನು ಹೋಲಿಸಿ ಅಡವಿಗೆ ಕರೆಕೊಂಡು ಹೋಗಿ ಅವಳೊಂದಿಗೆ ಹೃದಯಂಗಮವಾಗಿ ಮಾತಾಡುವೆನು ಎಂಬುದಾಗಿ ಓದ್ತೇವೆ. See, God's coming to his people. ಬೇರೆ ನಾನು ಆಕೆ ಜೊತೆಯಲ್ಲಿ ಹೃದಯಂಗಮವಾಗಿ ನಾನು ಮಾತಾಡುವೆನು ಎಂಬುದಾಗಿ ಹೇಳುವಾಗ ದೇವರು ತನ್ನ ಜನರ ಬಳಿಗೆ ಆತನು ಇಳಿದು ಬಂದನು. And his people aren't ready. ಅಲ್ಲಿ ಆ ಜನರು ಸಿದ್ಧರಾಗಿದ್ದರು. So he speaks, he draws them to himself, he draws them into the desert. ಅಲ್ಲಿ ಆತನು ಆ ಸ್ಥಾನಿಕಂತ ಯೋಹಾನನ್ನು ಅಡವಿಗೆ ಅವರನ್ನು ಕರೆಕೊಂಡನು. And he speaks lovingly and tenderly to her. ಅವರ ಕಡೆಗೆ ವಾತ್ಸಲ್ಯದಿಂದ ಪ್ರೀತಿಯಿಂದ ಅಲ್ಲಿ ಸಂಭಾಷಣೆ ಮಾಡುವಲ್ಲಿ ಓದುವಂತರಾಗಿದ್ದೇವೆ. Takes them all the way back to the beginning so they can just start all over, they can be born again. ಮತ್ತೆ ಅದು ಹಿಂದೆ ನಡೆದಂತ ಎಲ್ಲ ಸಂಗತಿಗಳಿಗೆ ಅವರ ಹಿಂದಕ್ಕೆ ಕರೆಕೊಂಡು ಮತ್ತೆ ಹೊಸದಾಗಿ ಹುಟ್ಟುವಂತ ಆ ಒಂದು ಕಾರ್ಯಕ್ಕೆ ಅವರನ್ನು ಪ್ರೇರೇಪಿಸುವುದನ್ನು ನೋಡುತ್ತೇವೆ. Mark chapter 1 verse 5. 1ನೇ ಅಧ್ಯಾಯ 5ನೇ ವಚನ ಮಾರ್ಕನ ಸುವಾರ್ತೆ. And all the country of Judea and all Jerusalem were coming out to him, John the Baptist, and were being baptized by him in the river Jordan, confessing their sins. ಆಗ ಯೂದಾಯದ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. Not only were they repenting and being baptized for the forgiveness of sins, they were confessing their sins while they were being baptized. ಅಲ್ಲಿ ತಾವು ಪಶ್ಚಾತ್ತಾಪ ಪಡಿಕೊಂಡು ಮಾತ್ರವಲ್ಲ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೊಂಡು ಆ ದೀಕ್ಷಾ ಸ್ನಾನ ಎಂಬ ಕಾರ್ಯಕ್ಕೆ ತಮ್ಮಂತ ಒಳಪಡಿಸಿಕೊಂಡಂತ ಸಂಗತಿಯನ್ನು ಓದುತ್ತೇವೆ. How would you like that? You come up here and the elders are baptizing you and they're like, okay, confess your sins while I'm baptizing you. ಅಲ್ಲಿ ಸ್ವಲ್ಪ ಆಲೋಚನೆ ಮಾಡಿಕೊಂಡ್ರೆ ಇಲ್ಲಿ ನಾವು ದೀಕ್ಷಾಸ್ನಾನ ಮಾಡುವಂತಹ ಸಮಯದಲ್ಲಿ ಇಲ್ಲಿ ದೀಕ್ಷಾಸ್ನಾನ ಕೊಡುವಂತಹ ಒಂದು ಸಮಯದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆ ಸಮಯದಲ್ಲಿ ನಿರೀಕ್ಷೆ ಮಾಡೋದು ಯಾವ ರೀತಿ ಚಿತ್ರಣ ಆಗಿರ್ತದೆ ಎಂಬುದಾಗಿ. But notice there's something missing here. ಅಲ್ಲಿ ಒಂದು ಸಂಗತಿಯಲ್ಲಿ ಮಿಸ್ ಆಗಿರುವಂತಹ ಸಂಗತಿ ನೋಡ್ತೇವೆ. Notice they were repenting, that's great, but they were being baptized for the forgiveness of sin. ಅಲ್ಲಿ ತಮ್ಮ ಪಶ್ಚಾತ್ತಾಪ ಪಟ್ಟರು ನಿಜವೇ, ಆದ್ರೆ ಅದೇ ಸಮಯದಲ್ಲಿ ತಮ್ಮ ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ಎಂಬುದಾಗುತ್ತೇವೆ. But God said, without the shedding of blood, there is no remission of sin. ದೇವರು ಹೇಳಿದಂತ ಮಾತು ರಕ್ತದಾನವಿಲ್ಲದೆ ಪಾಪ ಪರಿಹಾರ ಉಂಟಾಗಲಿಲ್ಲ ಅಂತ ಮಾತನಾತ ದೇವರು ಹೇಳಿದ್ದಾನೆ. And he was preaching a baptism of repentance for the forgiveness of sin. ಆದರೆ ಇಲ್ಲಿ ದೀಕ್ಷಾ ಸ್ನಾನದ ಸಂಗತಿಯಲ್ಲಿ ಆ ಪ್ರಕಾರ ಮಾಡ್ತಿದ್ದ ನಿಮ್ಮ ಪಾಪಗಳು ಪರಿಹಾರವಾಗುತ್ತಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ ಎಂಬುದಾಗಿ ಸ್ಥಾನಿಕನಾದ ಯೋಹಾನನ ಆತನು ಹೇಳ್ತಿದ್ದಾನೆ. You see what's missing? The sacrifice is missing. ಆದರೆ ಅಲ್ಲಿ ಯಾವ ಯಜ್ಞ ಭಾಗವಾಗಬೇಕಾಯ್ತಂತ ಆ ಸಂಗತಿ ಇನ್ನೂ ಸಹ ಅಲ್ಲಿ ಮಿಸ್ ಆಗಿರುವಂತಹ ಸಂಗತಿಯನ್ನು ಓದ್ತೇವೆ. There's no shed blood. ಇನ್ನೂ ಸಹ ಒಂದು ರಕ್ತಧಾರೆ ಆದಂತಹ ಒಂದು ಸಂಗತಿ ನಾವು ಇಲ್ಲಿ ಓದುವುದಿಲ್ಲ. But one day he looks up, John chapter 1 verse 29 says, behold the Lamb of God who takes away the sin of the world. ಆದರೆ ಒಂದು ದಿನ ಬಂದಿತು ಪ್ರೇರೆ 1ನೇ ಅಧ್ಯಾಯ 29ನೇ ವಚನಕ್ಕೆ ಬಂದಾಗ ಸ್ಥಾನಿಕನಾದ ಯೋಹಾನ ಹೇಳಿದಂತ ಮಾತು, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತಹ ಕುರಿ ಎಂಬುದಾಗಿ. See, there was a sacrifice for sin. ಪ್ರೇರೆ ಪಾಪ ಪರಿಹಾರಕ್ಕಾಗಿ ಒಂದು ಯಜ್ಞವು ಅಲ್ಲಿ ಬೇಕಾಗಿತ್ತು. It was Jesus Christ, the Son of God. ಅದು ಯೇಸು ಕ್ರಿಸ್ತನು ತಾನೇ, ದೇವ ಕುಮಾರನಾದ ಯೇಸು ಕ್ರಿಸ್ತನು ತಾನೇ. Look at verse 6. 6ನೇ ವಚನ. Now John was clothed with camel's hair and wore a leather belt around his waist and ate locusts and wild honey. ಈ ಯೋಹಾನನು ಒಂಟೆ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡು ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡಿದ್ದನು. ಅವನು ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡುತ್ತಿದ್ದನು. 2 Kings chapter 1. I'm sorry. 2 Kings chapter 1. 2ನೇ ಅರಸುಗಳ ಪುಸ್ತಕ 1ನೇ ಅಧ್ಯಾಯ. We're introduced to Elijah the Tishbite. ಅಲ್ಲಿ ಎಲಿಯನ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. And it's an interesting story. You should read it when you go home. ಮನೆಗೆ ಹೋದ್ಮೇಲೆ ದಯಮಾಡಿ ಅದನ್ನು ಓದ್ರಿ. But Elijah's prophesying bad things about the king. ಅಲ್ಲಿ ಎಲಿಯನ ಕುರಿತಾಗಿ ಅಲ್ಲಿ ಓದುವಂತರಾಗಿದ್ದೇವೆ. And so the king says, go arrest him, bring him to me. ಅಲ್ಲಿ ಹೋಗಿ ಆತನ ಕರ್ಕೊಂಡು ಬಾ ಎಂಬುದಾಗಿ ಅಲ್ಲಿ ಎಲಿಯನು ಹೇಳುವುದನ್ನು ನೋಡ್ತೇವೆ. And he sends a captain with 50 men to go and arrest Elijah. ಅಲ್ಲಿ ಹೋಗಿ ಆತನು ಕರ್ಕೊಂಡು ಬರುವುದಕ್ಕಾಗಿ 50 ಮಂದಿಯನ್ನು ಕಳಿಸ್ತಾನೆ ಎಂಬುದಾಗಿ ಗೊತ್ತೇವೆ. And Elijah says, if I'm a man of God, fire is going to come out of heaven right now and consume all of you. ಅಲ್ಲಿ ನಾನು ಈಗ ನಿಜವಾಗಿ ದೇವಕುಮಾರನಾಗಿದ್ದರೆ ಆಕಾಶದಿಂದ ಒಂದು ಬೆಂಕಿ ಬಿದ್ದು ನಿಮ್ಮೆಲ್ಲರನ್ನು ಸಂಹರಿಸುವಂತದಾಗಿದೆ. And it did. Fire came out of heaven and consumed all 50 of them. ಅಲ್ಲಿಗೆ ದೇವರು ಆಕಾಶದ ಬೆಂಕಿ ಬಿದ್ದು ಎಲ್ಲ 50 ಮಂದಿಯನ್ನು ದಹಿಸಿ ಬಿಟ್ಟಿದೆ ಎಂಬುದಾಗಿ ಅದು ಓದ್ತೇವೆ. So the king sent 50 more. ಮತ್ತೆ 50 ಮಂದಿಯನ್ನು ಅರಸನು ಕಳಿಸಿದನು. Fire consumed them. ಮತ್ತೆ ಒಂದು ಬೆಂಕಿ ಬಿದ್ದು ಅವರೆಲ್ಲರೂ ಸಹ ಆಹುತಿ ಮಾಡಿತು. It's a funny story because the third captain comes with 50 men. ಅಲ್ಲಿ ಮೂರನೇ ಒಂದು ಗುಂಪು ಸಹ 50 ಮಂದಿಯಿಂದ ಬಂದಿತು. And he comes crawling up to Elijah. ಅಲ್ಲಿ ಆತನು ತೆವಳಿಕೊಂಡು ಅಲ್ಲಿ ಎಲಿಯನ ಬಳಿಗೆ ಬಂದಂತ ಸಂಗತಿಯನ್ನು ಓದ್ತೇವೆ. Oh, please value my life. Don't let fire come down from heaven. ದಯಮಾಡಿ ನನ್ನ ಮೇಲೆ ಕರುಣೆಯಲ್ಲಿ ಆ ರೀತಿಯಾಗಿ ಬೆಂಕಿ ಬಿದ್ದು ನಾವು ನಾಶ ಮಾಡಬೇಡ ಎಂಬುದನ್ನು ಕೇಳೋದು ನೋಡ್ತೇವೆ. But in that passage, verse 8, it says Elijah is being described.
ಅಲ್ಲಿ 8ನೇ ವಚನದಲ್ಲಿ ಎಲಿಯನ ಚಿತ್ರಣವನ್ನು ನಾವು ಓದುವಂತರಾಗಿದ್ದೇವೆ. And the king is like, who's this crazy fellow that told you this prophecy? ಮತ್ತೆ ಈ ಒಂದು ಪ್ರವಾದನೆ ಹೇಳಿದಂತ ಒಬ್ಬ ಕ್ರೈಸ್ತ ವ್ಯಕ್ತಿ ಈತನು ಯಾರು ಎಂಬುದಾಗಿ ಅಲ್ಲಿ ಅರಸನು ಹೇಳುವುದನ್ನು ಸಹ ಅಲ್ಲಿ ಓದ್ತೇವೆ. I don't know, but it was the guy who was, he wore a garment of hair and he had a belt around his waist, a leather belt around his waist. ಅಲ್ಲಿ ಆತನು ಯಾವ ವ್ಯಕ್ತಿ ನಮಗೆ ಗೊತ್ತಿಲ್ಲ, ಆದ್ರೆ ಈತನ ಕುರಿತಾಗಿ ಆತನು ಹೇಳುವಂತ ಚಿತ್ರಣ ಏನಂದಾಗ ಹೇಳಿದ್ರೆ ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟನು. And the king said, that's Elijah the Tishbite. ಆಗ ಆತ ಅರಸನು ಆ ಮನುಷ್ಯನ ತಿಷ್ಬಿಯನಾದ ಎಲಿಯನೇ ಆಗಿರಬೇಕು ಎಂಬುದಾಗಿ ಆತನು. And John the Baptist is just like him. ಅದೇ ರೀತಿಯಲ್ಲಿ ಇಲ್ಲಿ ಸ್ನಾನಿಕನಾದ ಯೋಹಾನನು ಸಹ ಉಡುಪು ಹಾಕಿದಂತಹ ಸಂಗತಿಯನ್ನು ಓದ್ತೇವೆ. He's dressed like a prophet. ಅದೊಂದು ರೀತಿ ಪ್ರವಾದಿಯಾಗಿ ಆತನ ಉಡುಪನ್ನು ಧರಿಸಿಕೊಂಡಿದ್ದನು. Right? Prophets were described by Jesus. He said, the false prophets come in prophets' clothing. They're dressed in sheep's wool. ಅಲ್ಲಿ ಕುರಿ ವೇಷವಾದಂತಹ ತೋಳದ ರೀತಿಯಲ್ಲಿ ಪ್ರವಾದಿಗಳು ಸಹ ಬರುವಂತರಾಗಿದ್ದಾರೆ. ಪ್ರವಾದಿಗಳು ಪ್ರವಾದಿಯ ವೇಷವನ್ನು ಹಾಕೊಂಡು ಬರುವಂತರಾಗಿದ್ದಾರೆ ಎಂಬ ಯೇಸು ಕ್ರಿಸ್ತನು ಸಹ ಆತನ ಕುರಿತಾಗಿ ಹೇಳಿದನು. They come in hairy garments, sheep's wool. ಒಂದು ರೀತಿಯಲ್ಲಿ ಈ ರೀತಿಯಂತ ಕುರಿಯ ವೇಷವನ್ನು ಹೊತ್ತುಕೊಂಡವರಾಗಿ ಬರುವಂತರಾಗಿದ್ದಾರೆ. So here, John is described as a prophet, and Malachi actually says that in the very last chapter of Malachi, just before that 400 years of silence, right? ಈ ಒಂದು ಸಂಗತಿಯನ್ನು ಮಲಾಕಿಯನ್ನು ಸಹ ತನ್ನ ಪತ್ರಿಕೆಯ ಪ್ರವಾದನೆಯಲ್ಲಿ ಬರೆಯುವಂತನಾಗಿದ್ದಾನೆ. ಅದಾದ ನಂತರ 400 ವರ್ಷಗಳ ಒಂದು ಮೌನವಾದಂತಹ ಒಂದು ಸಮಯ ಆಗಿರುವಂತದಾಗಿದೆ. ಕಡೆಯ ಒಂದು ಅಧ್ಯಾಯದಲ್ಲಿ ಮಲಾಕಿಯನ್ನು ಸಹ ಚಿತ್ರೀಕರಿಸುವುದನ್ನು ನೋಡ್ತೇವೆ. Verse 5, Malachi 4:5. ಮಲಾಕಿನ ಪುಸ್ತಕ 4ನೇ ಅಧ್ಯಾಯ 5ನೇ ವಚನ. God speaking again, he says, I'm going to send you Elijah the prophet. ಇಲ್ಲಿ ನಾನು ಒಬ್ಬ ಪ್ರವಾದಿಯಾದಂತಹ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ. And then there's 400 years of silence. ಆ ಒಂದು 400 ವರ್ಷಗಳ ಒಂದು ಸೈಲೆನ್ಸಿನಲ್ಲಿ. And then there's John the Baptist declaring the gospel in the repent, right? The kingdom of God is at hand. Repent in the wilderness. ಅದಾದ ನಂತರ ಸ್ನಾನಿಕನಾದ ಯೋಹಾನನಲ್ಲಿ ನೀವು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿರಿ ಎಂಬುದಾಗಿ ಹೇಳುವುದನ್ನು ಅಲ್ಲಿ ಓದುತ್ತೇವೆ. And in Luke chapter 1, when the father of John the Baptist is being told by the angel that John is going to be born to him at old age. ಇಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ತಂದೆಗೆ ನಿನ್ನ ವಯಸ್ಸಾದ ಸಮಯದಲ್ಲಿ ನೀನು ಈ ರೀತಿಯಾದಂತಹ ಮಗುವಿಗೆ ನಿನಗೆ ಸಿಗ್ತದೆ ಎಂಬುದಾಗಿ ಹೇಳುತ್ತೆ ಎಂಬುದಾಗಿ ಹೇಳುವಂತಹ ಸಮಯದಲ್ಲಿ he's saying that he will go before, he'll be the messenger of the Christ. He'll go before him in the spirit and power of Elijah. ಅಲ್ಲಿ ಆತನು ಎಲಿಯನ ಆ ಒಂದು ಆತ್ಮನ ಹೊಂದಿದವನಾಗಿ ಅಲ್ಲಿ ಬಲದಲ್ಲಿಯೋ ಶಕ್ತಿಯಲ್ಲಿಯೋ ಆತನು ಮುಂದಾಗಿ ಆತ ಹೋಗುವಂತನಾಗಿದ್ದಾನೆ ಎಂಬುದಾಗಿ ಆತನು ಹೇಳಿದನು. And then Jesus in Matthew 11 describes John. He says, if you're willing to accept it, John was the Elijah that is to come. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸಹ ಯೇಸು ಕ್ರಿಸ್ತನು ಆತನ ಕುರಿತಾಗಿ ಹೇಳಿದಂತ ಮಾತು ನೀವು ಸ್ವೀಕರಿಸಬೇಕಾದ್ರೆ ಎಲಿಯನ ರೀತಿಯಲ್ಲಿ ಒಬ್ಬ ಸ್ನಾನಿಕನಾದ ಯೋಹಾನನು ಈತನು ಬಂದಿದ್ದಾನೆ ಎಂಬುದಾಗಿ ಹೇಳುವುದನ್ನು ಓದ್ತೇವೆ. So Mark here is describing the messenger. ಇಲ್ಲಿ ಮಾರ್ಕನು ಒಬ್ಬ ದೂತನನ್ನು ಸಂದೇಶ ಹೊತ್ತುಕೊಂಡು ಮತ್ತಂತ ಆತನ ಕುರಿತಾಗಿ ಚಿತ್ರೀಕರಿಸುವುದರಲ್ಲಿ ಓದುತ್ತೇವೆ. What was his message? ಆತನ ಒಂದು ಸಂದೇಶ ಅದೇನಾಗಿತ್ತು? And he preached, saying, after me comes one who is mightier than I, and the strap of his sandals I am not worthy to stoop down and untie. ನನಗಿಂತ ಶಕ್ತನು ನನ್ನ ಹಿಂದೆ ಬರುವಾತನು, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ ಆತನು ಸಾಕ್ಷೀಕರಿಸುವುದನ್ನು ಓದ್ತೇವೆ. Here it says, it's actually the definite article, the. ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. It says after me the one. ಅಲ್ಲಿ ನನ್ನ ನಂತರ ಬರುವಂತಹ ಆ ನಿರ್ದಿಷ್ಟವಾದಂತಹ ಒಬ್ಬ ವ್ಯಕ್ತಿ. The one is coming. There is a definite one. ನಿಶ್ಚಯವಾದಂತಹ ಒಬ್ಬ ವ್ಯಕ್ತಿ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And it's the Lord who comes quickly to his temple. ಅಲ್ಲಿ ತನ್ನ ಆಲಯಕ್ಕೆ ಬರುವಂತಹ ಆ ಕರ್ತನ ಕುರಿತಾಗಿ ಅಲ್ಲಿ ಆತನು ಹೇಳ್ತಿದ್ದಾನೆ. It's God who says our God reigns. ಅಲ್ಲಿ ನನ್ನ ದೇವರು ಅದು ಆಳುವಂತವನಾಗಿದ್ದಾನೆ ನನ್ನ ಎಂಬಂತಹ ಪದಪ್ರಯೋಗವನ್ನು ನೋಡ್ತೇವೆ. And Mark here has described him as the Son of God. ಇಲ್ಲಿ ಆತನು ದೇವಕುಮಾರನ ಎಂಬುದಾಗಿ ಮಾರ್ಕನು ಚಿತ್ರೀಕರಿಸುತ್ತಿದ್ದಾನೆ. And John continues his message, I have baptized with water, but he will baptize you with the Holy Spirit. ಸ್ನಾನಿಕನಾದ ಯೋಹಾನನು ತನ್ನ ಸಂದೇಶವನ್ನು ಮುಂದುವರಿಸುತ್ತಾ, ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು, ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು. Now, a lot of people say this, the spirit baptism is something else. Spirit baptism is really salvation. ಅಲ್ಲಿ ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ಎಂಬುದಾಗಿ ಅನೇಕರು ನಾನಾ ವಿಧವಾಗಿ ಹೇಳುವಂತರಾಗಿದ್ದಾರೆ. ಆ ಒಂದು ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ರಕ್ಷಣೆಯ ಒಂದು ಸಂಗತಿಯನ್ನು ತೋರಿಸುತ್ತದೆ. I have a few minutes. Let's just look quickly at Ezekiel 36. Look at what spirit baptism is. ಎಜೆಕಿಯೇಲನ ಪ್ರವಾದನ ಗ್ರಂಥ 60 Isaiah 36. I'm sorry, Ezekiel 36. ಎಜೆಕಿಯೇಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 25, 26, 27. 36ನೇ ಅಧ್ಯಾಯ 25, 26 ಮತ್ತು 27ನೇ ವಚನ. I will sprinkle you with clean water. That sounds like baptism.
ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡ್ತೇನೆ ಎಂಬುದಾಗಿ ಹೇಳೋದು ನೋಡ್ತೇವೆ. And you shall be clean from all of your uncleanliness. ಮತ್ತು ಎಲ್ಲ ಅಶುದ್ಧತ್ವದಿಂದ ನಿಮ್ಮನ್ನು ಶುದ್ಧ ಮಾಡಿಸಿಕೊಳ್ಳುತ್ತೀರಿ. And from all of your idols I will cleanse you. ಮತ್ತು ನಿಮ್ಮ ಎಲ್ಲಾ ಒಂದು ವಿಗ್ರಹಾರಾಧನೆಗಳಿಂದ ನಾನು ಶುದ್ಧೀಕರಿಸುತ್ತೇನೆ. And look at verse 26. And I will give you a new heart. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡ್ತೇನೆ. And a new spirit I will put within you. ಮತ್ತು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ನಾನು ಹುಟ್ಟಿಸುವೆನು. And I will remove the heart of stone from your flesh, and I will give you a heart of flesh. ಕಲ್ಲಾದ ಹೃದಯವು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. Not flesh as in the New Testament concept of flesh where it's fleshly, but something that's soft and tender. ಮತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ಮಾಂಸದಿನ ಸ್ವಭಾವದಿಂದ ಹೇಳುವಾಗ ಅರ್ಥೈಸಿಕೊಳ್ಳುವಂತ ಆ ಒಂದು ರೀತಿಯದಲ್ಲ. ಇಲ್ಲಿ ಮೃದುವಾದಂತಹ ಹೃದಯವನ್ನು ಕನಿಕರವನ್ನು ಅಲ್ಲಿ ಕೊಡ್ತೇನೆ ಎಂಬಂತ ಅರ್ಥ. And here, verse 27 is spirit baptism. ಇಲ್ಲಿ 27ನೇ ವಚನದಲ್ಲಿ ಆತ್ಮನ ಒಂದು ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದ್ರು. ಏನೆಂಬುದಾಗಿ ಅದು ಬರೆಯಲ್ಪಟ್ಟಿದೆ. And I will put my spirit within you and cause you to walk in my statutes and be careful to obey my decrees. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. That's what John was doing. He was representing this. ಬೇರೆಯಲ್ಲಿ ಸ್ನಾನಿಕನಾದ ಯೋಹಾನ ಈ ಸಂಗತಿಯನ್ನು ಆತ ಮಾಡ್ತಿದ್ದಾನೆ. ಅಲ್ಲಿ ಆತನ ಒಂದು ಪ್ರತಿನಿಧಿಯಾಗಿ ಆ ಸಂಗತಿಗಳನ್ನು ಪಶ್ಚಾತ್ತಾಪಕ್ಕೆ ಸಂಗತಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. In his baptism, and he's saying the one's coming after me that's not going to baptize you with water, he's going to baptize you with the Holy ಆದರೆ Spirit. ನನ್ನ ಹಿಂದೆ ಬರುವವನು ನೀರಿನ ದೀಕ್ಷಾ ಸ್ನಾನವಲ್ಲ, ಅವನು ಆತ್ಮನ ದೀಕ್ಷಾ ಸ್ನಾನವನ್ನು ಪವಿತ್ರಾತ್ಮನ ಸ್ನಾನವನ್ನು ಮಾಡಿಸುವನು ಎಂಬುದಾಗಿ ಆತನು ಚಿತ್ರೀಕರಿಸುತ್ತಿದ್ದಾನೆ. So Mark begins his gospel with the gospel, with good news. ಅಲ್ಲಿ ಮಾರ್ಕನು ತನ್ನ ಸುವಾರ್ತೆಯನ್ನು ಶುಭ ಸಂದೇಶದಲ್ಲಿ ಪ್ರಾರಂಭ ಮಾಡುವುದನ್ನು ನೋಡ್ತೇವೆ. There's a king who's coming. ಒಬ್ಬ ಅರಸನು ಬರುತ್ತಿದ್ದಾನೆ. He's God. ಆತನು ದೇವರು, God himself. ದೇವರು ತಾನೇ ಇಲ್ಲಿಗೆ ಬರುತ್ತಿದ್ದಾನೆ. And he's coming to bring a new kingdom. ಅಲ್ಲಿ ಹೊಸದಾದಂತಹ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಆತನು ಬರುತ್ತಿದ್ದಾನೆ. And it's a kingdom of salvation, ಅದು ರಕ್ಷಣೆಯ ಒಂದು ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಅದು ಬರುತ್ತಿದ್ದಾನೆ. of peace, ಅಲ್ಲಿ ಸಮಾಧಾನದಿಂದ ಇರುವಂತಹ ರಾಜ್ಯ, and of blessing. ಅಲ್ಲಿ ಆಶೀರ್ವಾದಕರವಾದಂತಹ ಒಂದು ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಬರುತ್ತಿದ್ದಾನೆ. Remember how Jesus started his Sermon on the Mount? Blessed are the poor in spirit. ಅಲ್ಲಿ ನಮ್ಮ ಕರ್ತಾಂತ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಆತನು ಪ್ರಾರಂಭ ಮಾಡಿದಂತಹ ಒಂದು ಪರ್ವತ ಪ್ರಸಂಗ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. The word blessing means happy. Happy are those who are poor in spirit. ಅಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಆಶೀರ್ವಾದ ಧನ್ಯತೆ ಹೊಂದಿದಂತವರು ಎಂಬುದಾಗಿ ಅದರ ಅರ್ಥ. God's kingdom is the kingdom of blessing and happiness. ಪರಲೋಕ ರಾಜ್ಯವು ಅವರದು, ಅವರು ಎಲ್ಲಾ ರೀತಿಯ ಧನ್ಯತೆ ಆಶೀರ್ವಾದವನ್ನು ಹೊಂದಿದಂತವರು ಎಂಬುದಾಗಿ ಆತನು But ಹೇಳ್ತಾನೆ. it only comes to those who repent and seek cleansing for their sin. ಅಲ್ಲಿ ತಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟು ಅದನ್ನು ಶುದ್ಧೀಕರಣ ಕಾರ್ಯಕ್ಕೆ ಒಪ್ಪಿಸಿಕೊಳ್ಳುತ್ತಾರೋ ಅವರಿಗೆ ಸಿಗುವಂತಹ ಒಂದು ಧನ್ಯತೆ. Let's close in prayer. Father, we thank you for your gift to us, this gift of a new king who has come to give peace and salvation and happiness and joy. We thank you that you chose us, that you drew us to yourself, that you cleansed us from our sin, even though we didn't deserve it while we were yet enemies with you. You loved us and died for us, and you drew us to yourself, and you put your spirit within us and gave us a heart of flesh, and you are causing us to walk in your ways, to walk according to your statutes and your decrees. And we thank you that you're forming us to be just like Christ. Because as Paul said, that he's like a woman in childbirth or in labor until Christ is formed in us. May you form the character of Christ in us as your children. In Jesus' name, amen.